ಪ್ರೀತ್ಸೆ ಅಂತ ಅಪ್ರಾಪ್ತಿಯ ಹಿಂದೆ ಬಿದ್ದ ರೋಮಿಯೋ. ಯುವಕನ ಕಿರುಕುಳಕ್ಕೆ ಬೇಸತ್ತ ವಿದ್ಯಾರ್ಥಿನಿ ನೇಣಿಗೆ ಶರಣು. ಅಪ್ರಾಪ್ತಿಯ ಹಿಂದೆ ಬಿದ್ದು ಪ್ರೀತಿಸುವಂತೆ ಒತ್ತಾಯಿಸಿ ಮದುವೆ ಆಗುವಂತೆ ಪೀಡಿಸಿ ಮಾನಸಿಕ ಕಿರುಕುಳ ನೀಡಿದ ಹಿನ್ನೆಲೆ ವಿದ್ಯಾರ್ಥಿನಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾದ ಘಟನೆ ನಂಜನಗೂಡಿನ ನೀಲಕಂಠ ನಗರದಲ್ಲಿ ನಡೆದಿದೆ. ಅಪ್ರಾಪ್ತೆ 17 ವರ್ಷದ ದಿವ್ಯಾ ಮೃತ ದುರ್ದೈವಿ. ದೇಬೂರು ಗ್ರಾಮದ ಆದಿತ್ಯ ಎಂಬ ಯುವಕನ ವಿರುದ್ಧ ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಂಜನಗೂಡಿನ ಸರ್ಕಾರಿ ಕಾಲೇಜಿನ ಪ್ರಥಮ ವರ್ಷದ ಪಿಯುಸಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದ ದಿವ್ಯಾ ಹಿಂದೆ ಆದಿತ್ಯ ಪ್ರೀತಿಸುವಂತೆ ದುಂಬಾಲು ಬಿದ್ದಿದ್ದಾನೆ. ಆದಿತ್ಯ ಒತ್ತಾಯವನ್ನ ದಿವ್ಯಾ ತಿರಸ್ಕರಿಸಿದ್ದಾಳೆ. ಅಲ್ಲದೆ ಆದಿತ್ಯ ನೀಡ್ತಾ ಇದ್ದ ಕಿರುಕುಳದ ಬಗ್ಗೆ ಪೋಷಕರ ಗಮನಕ್ಕೆ ತಂದಿದ್ದಾಳೆ. ಹುಡುಗನಿಗೆ ಬುದ್ಧಿ ಹೇಳುವಂತೆ ತಂದೆ ಗುರುಮೂರ್ತಿ ಕೆಲವು ಹಿರಿಯರಿಗೆ ಹೇಳಿದ್ದಾರೆ. ಹೀಗಿದ್ದೂ ಆದಿತ್ಯ ತನ್ನ ವರ್ತನೆ ಬದಲಿಸಿಕೊಳ್ಳದೆ ದಿವ್ಯಾ ಹಿಂದೆ ಬಿದ್ದಿದ್ದಾನೆ. ಇದರಿಂದ ಮನನೊಂದ ದಿವ್ಯಾ ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಆದಿತ್ಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗುರುಮೂರ್ತಿ ಪ್ರಕರಣ ದಾಖಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪ್ರಭ ಟಿವಿ, ನಂಜನಗೂಡು. ಏನು ನಂಜನಗೂಡಲ್ಲಿ ಇವತ್ತು ಒಂದು ವಿದ್ಯಾರ್ಥಿನಿ, ನೀಲಕಂಠ ನಗರದ ನಿವಾಸಿ ಒಂದು ವಿದ್ಯಾರ್ಥಿನಿ 10ನೇ ತರಗತಿ ಓದ್ತಂತ ಒಂದು ಚಿಕ್ಕ 10ನೇ ತರಗತಿ ಅಂತಂದರೆ 15 ವರ್ಷದ ಬಾಲಕಿ ಇರಬೇಕು. ಆ ಬಾಲಕಿ ಇವತ್ತು ಡೆತ್ ನೋಟ್ನ ಬರೆದು ನೇಣು ಹಾಕೊಂಡಿದೆ. ಕಾರಣ ಇಷ್ಟೇ, ನಂಜನಗೂಡಲ್ಲಿ ನಿಷೇಧಿತ ಇವತ್ತು ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಅನಾಗರಿಕ ಒಂದು ಪದ್ಧತಿಗಳಿತ್ತು ಹಿಂದೆ. ಅದಕ್ಕೆ ಇತ್ತೀಚಿನ ಕಾನೂನುಗಳು, ಕಠಿಣವಾದ ಕಾನೂನುಗಳು ಬಂದು ಆಳುವ ಸರ್ಕಾರಗಳು ಬಿಗಿಯಾದ ಮೇಲೆ ಆ ಕಾನೂನುಗಳಲ್ಲಿ ಆ ಒಂದು ಆಚರಣೆಗಳನ್ನು ನಿಷೇಧ ಆಗಿತ್ತು. ಅದು ಇವತ್ತು ಪುನರಾವರ್ತನೆಯಾಗಿ ನಂಜನಗೂಡಿನಲ್ಲಿ ಅದು ಎಫೆಕ್ಟ್ ಆಗಿ ಒಂದು ವಿದ್ಯಾರ್ಥಿನಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ರ್ಯಾಗಿಂಗ್, ಯಾವನೋ ಒಬ್ಬ ಪುಡಾರಿ, ಅವನು ಡಿಗ್ರಿ ಓದಂತಾರೆ, ಆ ಹುಡುಗಿದು ಅಜಗಜದ ವ್ಯತ್ಯಾಸ. ಆ ಹುಡುಗಿಗೆ ಟಾರ್ಚರ್ ಮಾಡಿ ನಿರಂತರ ಟಾರ್ಚರ್ ಮಾಡ್ತಿದ್ದಕ್ಕೆ ಆ ಹುಡುಗಿ ಇವನಿಗೆ ಮಾನಸಿಕವಾಗಿ ಒಂದು ಖಿನ್ನತೆಗೊಳಗಾಗಿ ಇವತ್ತು ಹ್ಯಾಂಗ್ ಮಾಡ್ಕೊಂಡಿದೆ. ಒಂದು ಜೀವ ಹೋಗಿದೆ. ಇದಕ್ಕೆ ಯಾರು ಹೊಣೆ? ಆ ಜೀವಕ್ಕೆ ಬೆಲೆ ಕೊಡೋರು ಯಾರು? ಯಾಕೆ ನಂಜನಗೂಡು ಇವತ್ತು ಕಾನೂನು ಸುವ್ಯವಸ್ಥೆ ಒಳಗೆ ಹಾಳಾಗ್ತಾಯಿದೆ? ನಂಜನಗೂಡಿನ ಪೊಲೀಸರಾದಂಥ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಈ ಒಂದು ಪ್ರಕರಣ ದಾಖಲು ಮಾಡೋಕ್ಕೆ ಪೋಷಕರು ಹೋದರೆ ನಾವು ಹೇಳ್ದಾಗ ನೀವು ಬರ್ರಿ ಅಂತ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು ಅರ್ಜಿದಾರರಿಗೆ ತಾಕೀತು ಮಾಡ್ತಾರೆ. ಯಾವ ವ್ಯವಸ್ಥೆ ಇದ್ದೀವಿ ನಾವು? ಯಾವತ್ತರ ನೊಂದವರು ಹೋಗಿ ತಮ್ಮ ಹಳಲನ್ನು ತೋರ್ಕೊಂಡು ಆ ಅರ್ಜಿಲಿ ಉಲ್ಲೇಖ ಮಾಡಿಕೊಟ್ಟೆ ಅದು ಏನಾದ ಕಂಟೆಂಟು ಅದನ್ನು ಬರೆದು FIR ಮಾಡಬೇಕಾದ್ದು ಅವರ ಜವಾಬ್ದಾರಿ ಮತ್ತು ಕರ್ತವ್ಯ. ಅದು ಬಿಟ್ಬಿಟ್ಟು ಹಂಗೆ ಬರೆದ್ರೆ ಮಾಡೋಕ್ಕಾಗಲ್ಲ, ಹಿಂಗೆ ಬರ್ಕೊಡಿ ಅಂತ ಇವ್ರು ಹೇಳೋಕ್ಕೆ ಇವ್ರು ಯಾರು? ಇಲ್ಲಿ ನಂಜನಗೂಡು ಕಾನೂನು ಸುವ್ಯವಸ್ಥೆಯಲ್ಲಿ ಇತ್ತೀಚೆಗೆ ಹಾಳಾಗ್ತಿದೆ. ಯಾಕೆ ಈ ಪದನ ಉಪಯೋಗಿಸ್ತೀನಿ ಅಂತಂದಾಗ ಇತ್ತೀಚೆಗೆ ನಡೀತಿರ್ತಕ್ಕಂಥ ನಿರಂತರವಾದಂಥ ಮುಸುಕುದಾರಿಗಳ ಹಾವಳಿ ನಂಜನಗೂಡಿನ ಬಡಾವಣೆಗಳಲ್ಲಿ ಮತ್ತು ಹೌಸಿಂಗ್ ಬೋರ್ಡ್ಗಳಲ್ಲಿ ರಾತ್ರಿ ಹೊತ್ತು ಅದನ್ನು ನಿಯಂತ್ರಿಸುವಲ್ಲಿ ವಿಫಲರಾಗ ಏನಾದರೂ ಸಾರ್ವಜನಿಕರು ಸಂಘ ಸಂಸ್ಥೆರು ಧ್ವನಿ ಎತ್ತರೆ ಅವರು ನೀವು ಪೊಲೀಸರ ವಿರುದ್ಧ ನೀವು ಮಾತಾಡ್ತಿದ್ದೀರಿ, ನಿಮ್ಮ ಮೇಲೆ ಎಷ್ಟು ಪ್ರಕರಣಗಳಿದ್ದವು, ನಿಮ್ಮನ್ನ ಯಾಕೆ ಮೇಲೆ ಕ್ರಮ ಕೈಗೊಳ್ಳಬಾರ್ದು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸ್ತಾರೆ ಅಂದ್ಬಿಟ್ಟು ಈ ಥರವಾಗಿ ಅವ್ರನ್ನೇ ನೋಟಿಸ್ ಕೊಟ್ಟು ಬಾಯಿ ಮುಚ್ಚೋ ಕೆಲಸಗಳನ್ನ ಇನ್ನೊಂದು ಮಾರ್ಗದಲ್ಲಿ ಕಂಡುಕೊಂಡಾರೆ. ಅದನ್ನು ಹೇಳ್ಬಿಟ್ಟು ಯಾಕೆ ಈ ವಿಚಾರವಾಗಿ ಮಾಧ್ಯಮಗಳು ಏನು ಮಾಡ್ತವೆ? ಸುದ್ದಿಯ ಮೂಲ, ಯಾವುದಾದ್ರು ಒಂದು ಸುದ್ದಿ ಬಂದರೆ ಆ ಸುದ್ದಿನ ಸಾರ್ವಜನಿಕರಿಗೆ ತಿಳಿಸ್ಬೇಕು, ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಮಾಧ್ಯಮದ ಜವಾಬ್ದಾರಿ ಮತ್ತು ಅವ್ರ ಕರ್ತವ್ಯ. ಅದನ್ನು ಮಾಡಿದ್ರೆ ಅವ್ರಿಗೂ ಸುಧಾ ನೋಟಿಸ್ ಕೊಡೋದು, ಅವ್ರಿಗೂ ನೀವು ಯಾಕಿದ್ದೀರ, ಇದರಿಂದ ಸಮಾಜದಲ್ಲಿ ಬೇರೆ ಸಂದೇಶ ಹೋಯ್ತದೆ ನೀವು ಕೊಡೋದ್ರಿಂದ ಇನ್ನೂ ಹೆಚ್ಚು ಈ ಥರ ನಡೀತವೆ ಅಂತ ಇವರೇ ಹೇಳಿ ದಿಕ್ತಪ್ಸ್ ಅಂತ ಕೆಲಸಗಳನ್ನ ಮಾಡ್ತಾರೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೊಸ್ದಾಗಿ ಬಂದವರೇ, ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀನಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ, ಮಂಡ್ಯದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಹುಶಃ ಈ ನಾಡಿನ ಮುಖ್ಯಮಂತ್ರಿಗಳು ನೀವು ಒಳ್ಳೆ ಕೆಲಸಗಾರರಂತೆ ತಮ್ಮ ಜಿಲ್ಲೆಗೆ ಹಾಕ್ಸ್ಕೊಂಡಿರ ಅಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ಕೊತೀರ ನನ್ನ ಅನಿಸಿಕೆ. ಈಗಲಾದರೂ ಇಂಥ ನೀಚತನ ಮತ್ತು ಸಮಾಜವನ್ನು ದಿಕ್ತಪ್ಪಿಸುವಂಥ ಮತ್ತು ಕ್ರೈಮ್ನ ಮುಂದುವರಿಸೋಕ್ಕೆ ಇವರೇ ಪ್ರೋತ್ಸಾಹ ಕೊಡ್ತಂತ ಇನ್ನು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನಂಜನಗೂಡು ಶಾಂತಿಯ ಗೂಡಾಗಬೇಕು. ಇಲ್ಲಿ ಕ್ರೈಮ್ಗಳು ನಡೀತಾವೆ ನೋಡಿ. ಇವತ್ತು ಆ ಒಂದು ಕ್ರೈಮ್ನ ಮಟ್ಟ ಆಗ್ತದಕ್ಕೆ ಒಂದು ಜೀವ ಬೇರೆ ರೀತಿಯಲ್ಲಿ ಇವತ್ತು ಜೀವ ಬಲಿ ತಗೊಂಡಿದೆ. ಇದಕ್ಕೆ ಮೂಲ ಕಾರಣ ಇಲ್ಲಿ ಪೊಲೀಸ್ ವೈಫಲ್ಯ. ಇವರು ಸರಿಯಾದ ರೀತಿಯಲ್ಲಿ ಬೀಟ್ಗಳನ್ನ ಸರಿಯಾಗಿ ಶಾಲೆಗಳು ಹಿಂದೆ ಮಾಡ್ತಿದ್ರು. ಕರೆಕ್ಟಾಗಿ ಶಾಲೆಗೆ ಹೋಗ್ಬೇಕಾದ್ರೆ, ಕಾಲೇಜ್ ಬಿಡಬೇಕಾದ್ರೆ ಪೊಲೀಸ್ ಸಿಬ್ಬಂದಿಗಳು ನಿಂತ್ಕೊತಾ ಇದ್ರು, ನೋಡ್ತಿದ್ರು. ಎಲ್ಲೆಲ್ಲಿ ನಾನು ಕಣ್ಣಾರ ನೋಡಿದ್ದೀನಿ ಬಸ್ ಸ್ಟ್ಯಾಂಡ್ಗಳು, ಶಾಲೆ ಕಾಲೇಜುಗಳು ಆ ಸಮಯದಲ್ಲಿ. ಆದರೆ ಈಗ ಯಾರೂ ಬರಲ್ಲ. ಯಾವ ಸಮಯದಲ್ಲಿ ಎಲ್ಲೆಲ್ಲಿ ರೌಂಡ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ನಾವು ವಸೂಲಿಗಾರರು ಅಂತ ಸಾಕಷ್ಟು ದಾರಿ ಹೇಳಿದ್ದೀನಿ. ಇವರೆಲ್ಲ ವಸೂಲಿ ಮಾಡೋಕ್ಕೆ ಯಾರು ಕೊಡಬೇಕು ಅಲ್ಲಿಗೆ ಹೋಗೋದು ಚೆನ್ನಾಗಿ ಕಲ್ತ್ಕೊಂಡ್ರ. ಇದರಲ್ಲಿ ಜನರ ರಕ್ಷಣೆ ಕಾಪಾಡೋದ್ರಲ್ಲಿ ನಂಜನಗೂಡು ಪೊಲೀಸ್ ವಿಫಲವಾಗಿದೆ. ಈ ಕೂಡಲೇ ಸರ್ಕಾರ ಗಂಭೀರವಾಗಿ ತಗೋಬೇಕು. ಇಲ್ಲ ನೋಡಿ, ಚುನಾವಣೆಗಳು ಹತ್ತಿರ ಬರ್ತಾವೆ, ನಿಮಗೆ ಸರಿಯಾಗಿ ಬುದ್ಧಿನ
ನಾವು ಜನಗಳೇ ಕಳಿಸ್ತಾರೆ. ಈಗಾಗಲೇ ಹೋಗ್ಬಿಟ್ರೆ ಜನಗಳು. ಮೊನ್ನೆ ಇಲ್ಲಿನ ಶಾಸಕರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಶಾಸಕರೇ ನೀವು ಕೂತ್ಕೊಂಡು ಬರೀ ಮೀಟಿಂಗ್ ಮಾಡಿ ಸೂಚನೆ ನಾನು ಕೊಟ್ಟಿದ್ದೀನಿ, ಸರಿಯಾಗಿ ಕ್ರಮ ತಗೊಳ್ಳಿ. ಅದಷ್ಟೇ ಅಲ್ಲ, ಮಾಡಿ ತೋರಿಸಿ. ಇನ್ನೂ ಎಷ್ಟು ಪ್ರಕರಣ, ಇನ್ನೂ ಎಷ್ಟು ಜೀವಗಳು ಹೋಗಬೇಕು. ಒಬ್ಬರಿಗೆ ನೀವು ಬುದ್ಧಿ ಕಲಿಸಲೇಬೇಕು. ಇವ್ರಿಗೆ ತಗೊಳ್ಳಿ ಡಾಟಾನ ಏನು ಕೆಲಸ ಮಾಡಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ನೀವು ಬುದ್ಧಿ ಕಲಿಸ್ಕೊಟ್ರೆ ಖಡಕ್ ಶಾಸಕ ಅಂತಾರು ಹೇಳ್ತಾರೆ. ಇಲ್ಲ ಅಂತಾರೆ ಜನರು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ. ಮುಂದಿನ ಭವಿಷ್ಯಕ್ಕೆ ನಿಮ್ಗೆ ಭಾಳ ಸಮಸ್ಯೆಗಳಾಗ್ತವೆ. ದಯಮಾಡಿ ಈ ಕೂಡಲೇ ಪೊಲೀಸ್ ಸಿಬ್ಬಂದಿಗಳ ಚುರುಕು ಮುಟ್ಟಿಸ್ಬೇಕು ಅಂತ ಮಾನ್ಯ ಶಾಸಕರಿಗೂ ನಾವು ಎಚ್ಚರಿಕೆ ಕೊಡ್ತಿದ್ವಿ. ನನ್ನ ಹೆಸರು ಡಗಲ ವಿಜಯಕುಮಾರ್, ಜನಸಂಗ್ರಾಮ ಪರಿಷತ್ತಿನ ರಾಜ್ಯ ಗೌರವಾಧ್ಯಕ್ಷ.